JP EV Garage, your trusted partner for electric vehicle service. ಹಲೋ ಎವ್ರಿವನ್ ಆ್ಯಂಡ್ ಹಲೋ ಮೈ ಟೆಕೀಸ್. ತುಂಬ ಸಮಯ ಆಯಿತು ವಿಡಿಯೋ ಹಾಕದೆ. ಆ್ಯಕ್ಚುಲಿ ನಾನು ಇವತ್ತು ವಿಡಿಯೋ ಮಾಡ್ತಿರುವಂತಹ ಒಂದು ಕಾರಣ ಅಂತ ಹೇಳಿದರೆ, ನಮಗೆಲ್ಲರಿಗೆ ಸಹ ಒಂದು ಆಸೆ ಇರ್ತದೆ, ನಮಗೆ ಫ್ಲೈಟಲ್ಲಿ ಹಾರಬೇಕು, ಒಂದ್ಸಲ ನೋಡಬೇಕು ಅಂತೇಳಿ. ಸೊ ನಾನು ಸಹ ಹಾಗೆಯೇ ನನಗೆ ಆಸೆ ಇತ್ತು, ಸ್ವಲ್ಪ ಫಾರಿನ್ಗೆಲ್ಲ ಈ ಇಂಟರ್ನ್ಯಾಷನಲ್ ಫ್ಲೈಟಲ್ಲೆಲ್ಲ ಹೋಗಿ ಬರಬೇಕು ಅಂತೇಳಿ ಹೋಗಿ ಬಂದೆ. ಅದರಲ್ಲಿ ನನಗೆ ಕೆಲವೊಂದು ನಡೆದಂತಹ ಸನ್ನಿವೇಶ ಇದನ್ನೆಲ್ಲ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು, ಮತ್ತೆ ನನಗೆ ನಡೆದಂತಹದ್ದು ನಿಮಗೆ ನಡಿಬಾರ್ದು, ಅದರಲ್ಲಿ ನೀವು ಸ್ವಲ್ಪ ಜಾಗರೂಕರಾಗಿ ಇಂಥ ವಿಷಯಗಳನ್ನ ಪಾಯಿಂಟ್ ಅನ್ನ ತುಂಬಾ ಡೀಟೇಲ್ಡ್ ಆಗಿ ನೀವು ಕೂಡ ತಿಳ್ಕೊಂಡು ಮಾಡಬಹುದು ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಮತ್ತೆ ಇದರಲ್ಲಿ ಒಂದು ಕಹಿ ಇದು ಕೂಡ ಒಂದು ಎಕ್ಸ್ಪೀರಿಯನ್ಸ್ ವಿಷಯ ಅಂತ ಹೇಳಿದ್ರೆ, ನಾನು ಕಳೆದ 12ನೇ ತಾರೀಕಿಗೆ ಒಂದು ಫ್ಲೈಟ್ ಟಿಕೆಟ್ ಅನ್ನ ಮಾಡಿದ್ದೆ. ಯಾವುದು? ಏರ್ ಇಂಡಿಯಾ ಎಕ್ಸ್ಪ್ರೆಸ್ ನಲ್ಲಿ. ಇವರದ್ದು ಸರ್ವಿಸ್ ಅಂತ ಹೇಳಿದ್ರೆ, ಕಂಪೇರ್ ಮಾಡೋದಕ್ಕಿಂತ ನಮಗೆ ಏನ್ ಸಿಗ್ತಾ ಇದೆ ಅನ್ನೋದನ್ನ ನಾವು ಡೀಟೇಲ್ಡ್ ಆಗಿ ಅರ್ಥ ಮಾಡಿಕೊಳ್ಳುವ. ಇವರು ಮೊದಲಿಗೆ ಬೆಳಿಗ್ಗೆ 6 ಗಂಟೆಗೆನೆ ಫ್ಲೈಟ್ ಇದೆ. ಅದರಿಂದ ಒಂದು ಕಡೆ ಈಗ ವಾರ ಎಲ್ಲ ನಡೀತಾ ಇರುವ ಕಾರಣ ಕನೆಕ್ಟಿಂಗ್ ಫ್ಲೈಟ್ಸ್ ಏನ್ ಮಾಡಿದ್ರು, 1 ಗಂಟೆ ಜರ್ನಿ ಕೇರಳದಿಂದ 6 ಗಂಟೆಯ ಡಿಫರೆನ್ಸ್. ಆ ಟೈಮ್ನಲ್ಲಿ ಅಲ್ಲಿಂದ ನಮಗೆ 6 ಗಂಟೆ ಅಂದ್ರೆ ಡೇ ಟೈಮ್ ಅಲ್ಲಿ, ಅಂದ್ರೆ 7:30 ಸಂಜೆ ನಡುವಿಗೆವರೆಗೆ ವೆಯ್ಟ್ ಮಾಡುವಂತ ಟೈಮ್ ಇರ್ತದೆ. ಸೊ ತೊಂದರೆ ಇಲ್ಲ, ನಮಗೆ ಡೇ ಟೈಮ್ ತಾನೇ, ಆರಾಮದಲ್ಲಿ ಅಲ್ಲಿ ಹೋಗಿ ಮುಟ್ಟಬಹುದು ಅಂತ ಹೇಳ್ಕೊಂಡು ನಾವು ಒಂದು ಪ್ಲಾನಿಂಗ್ ಅಲ್ಲಿ ಓಕೆ ಅಂತ ಟಿಕೆಟ್ ಬುಕ್ ಮಾಡಿದೆವು. ಟಿಕೆಟ್ಸ್ ಏನು ಕಡಿಮೆ ಇಲ್ಲ, 27-28 ಸಾವಿರ ಆ ಲೆವೆಲ್ ಅಲ್ಲೇ ಇತ್ತು. ಸೊ ಬುಕ್ ಮಾಡಿದೆವು. ಮತ್ತೇನಾಯ್ತು, ದಿಢೀರ್ ಅಂತ ಹೇಳಿ ನಮಗೆ 4ನೇ ತಾರೀಕಿಗೆ ಒಂದು ಮೆಸೇಜ್ ಬರ್ತದೆ. 4 ಅಂದ್ರೆ ಆ ಒಂದು ಇದರಲ್ಲಿ ನಿಮಗೆ ಒಂದು ಫ್ಲೈಟ್ ಕ್ಯಾನ್ಸಲ್ ಆಗಿದೆ 12ನೇ ತಾರೀಕಿದ್ದು, ಒಂದು ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ನೀವು ಡೇಟ್ ಅನ್ನ ನೀವು ಚೇಂಜ್ ಮಾಡ್ಕೋಬಹುದು ಅಂತ ಹೇಳಿ. ಸೊ ನಮಗಿವಾಗ ಅಲ್ಲಿ ಇರುವಂತಹ ಆಪ್ಷನ್ ಏನಿದೆ, ಒಂದು ಫ್ಲೈಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ, ನಿಮಗೆ ರಿಫಂಡ್ ಆಗ್ತದೆ. ಇಲ್ವಾ, ನೆಕ್ಸ್ಟ್ ನೇರವಾಗಿ ನೀವು ನೆಕ್ಸ್ಟ್ ಡೇಟ್ ಅನ್ನ ಇದು ಮಾಡ್ಕೋಬಹುದು ಅಂತ ಹೇಳಿ. ಸೊ ಈಗ ನೋಡಿದ್ರೆ ಮತ್ತೆ ದಿಢೀರ್ ಅಂತ ಹೇಳಿ, ಸರಿ ನಾವೇನು ಅನ್ಕೊಳ್ತೇವೆ, ಓಕೆ ನಮಗೆ ಇವಾಗ ಡೇಟ್ ಅನ್ನ ಚೇಂಜ್ ಮಾಡ್ಕೋಬೇಕು, ಸರಿ ಅಂತ ಹೇಳ್ಕೊಂಡು ನಾವು ಡೇಟ್ ಅನ್ನ ಚೇಂಜ್ ಮಾಡಿ, ಈಗ ನೆಕ್ಸ್ಟ್ ಮತ್ತೆ ಹಿಂದೆ ಬರ್ಲಿಕ್ಕೆ ಆಗುದಿಲ್ಲ, ಡೇಟ್ ಅನ್ನು ಚೇಂಜ್ ಮಾಡ್ಕೊಂಡಾಯ್ತು. ಆವಾಗ ನೋಡಿದ್ರೆ ಅದ್ರಲ್ಲಿ ಇರುವಂತಹ ಫ್ಲೈಟ್ ಇದು ಈವ್ನಿಂಗ್ ಅಲ್ಲಿ ಇದೆ. ಈವ್ನಿಂಗ್ 6:00 ಫ್ಲೈಟ್ ಅಲ್ಲಿಂದ, ಅದು 13ನೇ ತಾರೀಕಿಗೆ. ಮತ್ತೆ ಅಲ್ಲಿ ಹೋಗಿ 7:30 ನಾವು ಉಳ್ಕೋಬೇಕು. ನಾಳೆ ಮಾರನೇ ದಿವಸ ಬೆಳಿಗ್ಗೆ ನಮಗೆ 9 ಗಂಟೆಗೆ ಫ್ಲೈಟ್. ಆಯ್ತಾ? ಹೇಳಿದ್ರೆ ನಾವು ಏರ್ಪೋರ್ಟ್ ನ ಒಳಗಡೆನೆ, ಅದು ಹೆಣ್ಣು ಮಕ್ಕಳೇ ಆಗ್ಲಿ ಗಂಡು ಮಕ್ಕಳು ಯಾರೇ ಇರ್ಲಿ, ಎಲ್ಲ ಅವರಿಗೆ ಒಂದೇ. ಆಯ್ತಾ? ಅದಲ್ಲದೆ ಮತ್ತೆ ಹೇಳ್ತೇನೆ ಅದರ ನೆಕ್ಸ್ಟ್. ಸೊ ಅವರು ನಮಗೆ ಆಪ್ಷನ್, ನಾನು ಇಮಿಡಿಯೇಟ್ ಆಗಿ ಒಂದು ನೀವು ಎಕ್ಸ್ಟ್ರಾ ನಿಮಗೆ ಏನಾದ್ರು ಬೇಕಿದ್ರೆ ನೀವು ತಗೋಬಹುದು ಅಂತ ಹೇಳಿ, ಅದ್ರಲ್ಲಿ ನಾವು ನೋಡಿದ್ರೆ ಓಕೆ ವೆಯ್ಟ್ ಇಷ್ಟು ತೂಕ ನಾವು ಕೊಂಡೋಗ್ಬೋದು, ಮತ್ತೆ ನಮಗೆ ಊಟದ್ದು ಫೆಸಿಲಿಟಿ ಎಲ್ಲ ಕೊಟ್ಟಿದ್ದಾರೆ. ಬಟ್ ಅದನ್ನ ಕ್ಯಾನ್ಸಲ್ ಮಾಡಿ ಹಿಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ನಾವು ಮುಂದೆನೆ ಹೋಗ್ಬೇಕು. ಸೊ ಅಲ್ಲಿ ನೆಕ್ಸ್ಟ್ ಹೋದೆವಾ, ಆದ ಕೂಡ ಒಂದಿಷ್ಟು ಉದ್ದ ಲಿಸ್ಟ್, ನಿಮ್ಮದೊಂದು ಚಾರ್ಜಸ್ ನೀವು ಇಷ್ಟು ಎಕ್ಸ್ಟ್ರಾ ಪೇ ಮಾಡಬೇಕು ಅಂತ ಹೇಳಿ. ಅದಕ್ಕೆ ನಾವೇನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅದರದ್ದು ನೆಕ್ಸ್ಟ್ ಒಂದು ಕಾಲ್ ಸೆಂಟರ್ಗೆ ನಾನು ಕಾಲ್ ಮಾಡಿದೆ. ಸುಮಾರು ತಾದ ನಂತರ ಅದು ಇದು ಅಂತೇಳಿ ಎಲ್ಲ PNR ನಂಬರ್ ಅದು ಇದೆಲ್ಲ ಸುಮಾರು ಎಲ್ಲ ರೆಡಿ ಮಾಡಿ ಇಟ್ಟುಕೊಂಡು ಕೊನೆಗೆ ಕನೆಕ್ಟ್ ಆಯ್ತು. ಆ ಪುಣ್ಯಾತ್ಮನಿಗೆ ನಾನು ಡೀಟೇಲ್ಡ್ ಆಗಿ ಹೇಳಿದೆ, ನೋಡಿ ಇದು ಯಾವ ತರ ನಮಗೆ ಹಗ್ಲಲ್ಲಿ ಇದ್ದದ್ದು, ಮತ್ತೆ ಇದು ಪುನಃ 12:30 ಗಂಟೆ ನಾವು ಏರ್ಪೋರ್ಟ್ ನಲ್ಲಿ ಕಾಯುವ ಪರಿಸ್ಥಿತಿ, ಒಂದು ಲೇಡೀಸ್ಗೆ ನೈಟ್ ಟೈಮ್ ಇದೆಲ್ಲ. ಸರ್ ಅದು ಇಷ್ಟು ಡೀಟೇಲ್ಡ್ ಆಗಿ ನನಗೆ ಅದೇನು ಎಕ್ಸ್ಟ್ರಾ ವೆಯ್ಟ್ ಪ್ಯಾಕೇಜ್ ಅದೆಲ್ಲ ಏನೆಲ್ಲ ಬಂದಿದಲ್ವಾ, ಅದೆಲ್ಲ ಬೇಡ, ಕ್ಯಾನ್ಸಲ್ ಮಾಡಿ, ಇಲ್ಲದ್ರೆ ನನಗೆ ರಿಫಂಡ್ ಮಾಡಿಬಿಡಿ, ನಾನು ಬೇರೆ ಫ್ಲೈಟ್ ಅಲ್ಲಿ ನಾನು ಬುಕ್ ಮಾಡಿಕೊಂಡು ಹೋಗ್ತೇನೆ ಅಂತ ಹೇಳಿ. ಸರ್ ನೀವು ಕ್ಯಾನ್ಸಲ್ ಮಾಡೋದಾದ್ರೆ ನಿಮ್ದು 8,000 ರೂಪಾಯಿ ನಾವು ಮೈನಸ್ ಮಾಡ್ತೇವೆ ಅಂತ ಹೇಳಿ. ಅರೆ ಅದ್ರಲ್ಲೇನಿದೆ, ಆ ಡೇಟ್ ಅಲ್ಲಿ ಕೂಡ ಆ ಪ್ರೈಸಿಂಗ್ ಕೂಡ 13ನೇ ತಾರೀಕಿಗೆ ನಾವು ನಾರ್ಮಲ್ ಆಗಿ ಬುಕ್ ಮಾಡಿದ್ರೆ, ಯಾವತ್ತು ಕ್ಯಾನ್ಸಲ್ ಆದ ದಿನದಿಂದಲೇ ನಾನು ಬುಕ್ ಮಾಡಿದ್ನು, ನಂಗೆ 20,000 ಚಿಲ್ಲರೇನೋ ಹೋಗ್ತಾ ಇದೆ. ಆದ್ರೆ ನಾವು ಇಲ್ಲ ನನಗೆ ನೆಕ್ಸ್ಟ್ ಡೇಟ್ ಅಲ್ಲೇ ನಾವು ಮಾಡ್ತಾ ಇದ್ದೇವಲ್ವಾ, ಸೊ ಅದನ್ನೇ ಮಾಡಿ ಅಂತ ಹೇಳಿದ್ರೆ ಅವ್ರೇನ್ ಮಾಡ್ತಾ ಇದ್ದಾರೆ, ನೀವು ಕ್ಯಾನ್ಸಲೇಷನ್ ಮಾಡಿದ್ರೆ 8,000 ಮೈನಸ್ ಆಗ್ತದೆ ಅಂತ ಹೇಳಿ. ಸೊ ನೆಕ್ಸ್ಟ್ ಏನಾದ್ರು ಮಾಡ್ತೀರಾ ಸರ್? ಕಂಪನಿಯವರು ಯಾವ್ದು ಇದು ಮಾಡುದಿಲ್ಲ, ಆದ್ರೆ ಅಲ್ಲಿ ಮಾತನಾಡಿದ್ರೆ ಆ ಸಿಚುವೇಶನ್ಗೆ ಏನಾದ್ರು ಆಗಬಹುದು ಅಂತ ಹೇಳಿ ನನಗೆ ಸಮಾಧಾನ ಮಾಡಿ ಹೇಳಿದ. ಆದ್ರ ನಂತರ ಸರಿ ನಾನು ಬುಕ್, ಯಾಕಂದ್ರೆ ನನಗೆ ನೆಕ್ಸ್ಟ್ ಡೇಟ್ ಆಲ್ರೆಡಿ ಒಂದು ದಿನ ಲೇಟ್ ಆಗ್ತಾ ಇದೆ. ಸೊ ಹೇಗೆ ಅಂದ್ರೆ ನೈಟ್ ಏನಾದ್ರು ಮ್ಯಾನೇಜ್ ಮಾಡ್ಬೋದು, ಅಲ್ಲಿ ಏನಾದ್ರು ವ್ಯವಸ್ಥೆ ಇರಬಹುದೇನೋ, ಅಂದ್ರೆ ಏರ್ಪೋರ್ಟ್ ಅಂದ ಕೂಡಲೇ ಎಲ್ಲ ನಮಗೆ ಫೆಸಿಲಿಟಿ ಇರ್ತದಲ್ವಾ ಅನ್ನೋ ತರ. ಯಾಕಂದ್ರೆ ನಾವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲ ನಾವು ನೋಡಿದ್ದೇವೆ, ಬೆಂಗಳೂರಲ್ಲಿ ಅಂತೂ ಮಾತಾಡ್ಲಿಕ್ಕಿಲ್ಲ, ಸಖತ್ತಾಗಿದೆ, ನೋಡಿದ್ದೇವೆ. ಸೊ ನಮಗೆ ಅಷ್ಟೇನು ಇದಿರುದಿಲ್ಲ, ಜಂಜಟ್ ಇರುದಿಲ್ಲ ಅಂತೇಳಿ. ಆ ಕೊನೆಗೆ 13ನೇ ತಾರೀಕು ಬಂದಾಯ್ತು.
ಸೊ ನಾವು ಕೂಡ ಏರ್ಪೋರ್ಟಿಗೆ ಹೋಗಿ ಆಯ್ತು, ಫ್ಲೈಟ್ ಹತ್ತಿ ಆಯ್ತು. ಹತ್ತಿದ ನಂತರ ಅಲ್ಲಿ ಹೋಗಿ ಇಳಿವಾಗ ಅಲ್ಲಿ ನೋಡಿದ್ರೆ ಇವನ್ ಒಂದು ಆ, ಹುಡುಗರು ಕೂಡ ಅಂದ್ರೆ ಗಂಡು ಮಕ್ಕಳು ಕೂಡ ಅಲ್ಲಿ ಅಲ್ಲಿ ಯಾರು ನಿಲ್ತಾ ಇಲ್ಲ. ಅವ್ರಿಗೆಲ್ಲ ಹೊರಗೆ ಹೋಗ್ಲಿಕ್ಕಿದೆ. ಬಟ್ ನಾವು ಹೊರಗೆ ಹೋಗ್ತೇವೆ, ನಮ್ಗೆ ಏನಾದ್ರು ಇದು ಮಾಡಿ ಅಂತ ಹೇಳಿದ್ರೆ ನಮ್ಮದು ಲಗೇಜ್ ಎಲ್ಲ ತೆಗೆದು ಇಟ್ಟಿದ್ದಾರೆ. ಅಂದ್ರೆ ಕನೆಕ್ಟಿಂಗ್ ಫ್ಲೈಟ್ ಅಂದ್ರೂ ನಮಗೆ ಲಗೇಜ್ ಒಮ್ಮೆ ನಾವು 30 kg ಏನು ಹಾಕ್ತೇವೆ ಅದನ್ನ ತಕೊಂಡು ಹೋಗುತ್ತಾನೆ. ಆದ್ರೆ ಇಲ್ಲಿ ಹಾಗೆ ಅಲ್ಲ, ಅದನ್ನ ತೆಗೆದು ನಮ್ಮ ಹತ್ರ ಕೊಟ್ಟು ಬಿಡ್ತಾರೆ, ನೀವ್ ಇಟ್ಕೊಳ್ಬೇಕು ಅಂತ ಹೇಳಿ. ಆ ಲಗೇಜ್ ಅನ್ನ ಹೇಳ್ಕೊಂಡು ನಾವ್ ಎಲ್ಲಿ ಬೇಕಾದ್ರೂ ಹೋಗ್ಬೇಕು. ಮತ್ತೆ ಅವ್ರ ಹತ್ರ ನಾನು ಅವ್ರಿಗೆ ಮೇಲ್ ಮಾಡಿ ಅಂತ ಹೇಳಿದ್ರು. ನಾನು ಅಲ್ಲಿ ಸ್ವಲ್ಪ ಮಾತನಾಡಿದೆ, ನೋಡಿ ಈ ತರ ಎಲ್ಲ ಬೇರೆಯವ್ರಿಗೆ ಫೆಸಿಲಿಟಿ ಕೊಡೋ ನಮ್ಗೆ ಯಾಕೆ ಕೊಡೋದಕ್ಕೆ ಆಗುದಿಲ್ಲ ನಿಮಗೆ, ಹಾಗೆ ಏನಿದೆ ನಮಗೆ ಒಂದು ರೂಮ್ ಅಂದ್ರೆ ಅಕಾಮಿಡೇಷನ್ ಒಂದು 3 hours ಅಷ್ಟೇ, ಜಾಸ್ತಿ ಹೊತ್ತು ಅಲ್ಲಿ ಮಲಗಲಿಕ್ಕೆ ಆಗುದಿಲ್ಲ. ಹಾಗಿರುವಾಗ 3 hours ಅಂದ್ರೆ ನಾನು ನೈಟ್ ಅಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. ಒಂದು 12 ಗಂಟೆಗೆಲ್ಲ ನಾನು ಅವ್ರ ಜೊತೆಗೆ ಮೇಲ್ ಮಾಡ್ತಾ ಇದ್ದೇನೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ. 8:30 ನಾನು ಸ್ಟಾರ್ಟ್ ಮಾಡಿದ್ದೇನೆ, ನೈಟ್ 12 ಗಂಟೆ ಆದ್ರೂ ನನಗೆ ಸೊಲ್ಯೂಷನ್ ಅವರು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರು ಸಿಂಪಲ್ ಆಗಿ ನೀವು ಮೇಲ್ ಮಾಡಿ ಅಂತ ಹೇಳಿ, ಮೇಲ್ ಮಾಡಿದ್ರೆ ನಿಮ್ಮ ಫೈಲ್ ಕ್ಲೋಸ್ ಆಗಿದೆ ಅಂತ ಹೇಳಿ. ಅಂದ್ರೆ ನಾನು ಇದನ್ನೆಲ್ಲ ಯಾಕೆ ಹೇಳ್ತೀನಂದ್ರೆ ನೋಡಿ, ನಮ್ಗೆ ಒಂದು ಒಂದು ಹೆಣ್ಣು ಮಗಳನ್ನ ನಾವು ಈ ತರ ಬಿಟ್ಟು ಹೋಗ್ತಾ ಇದ್ದೇವೆ. ಅಲ್ಲಿ ಬೇರೆ ಯಾರಿದ್ದಾರೆ ಏನು, ಅಲ್ಲಿ ಯಾರಿದ್ದಾರೆ ಅದೆಲ್ಲ ನಮಗೆ ಗೊತ್ತಿಲ್ಲ. ಎಷ್ಟು ಸೇಫ್ಟಿ ಇದೆ ಎಂತ ನಮ್ಗೆ ಅದೆಲ್ಲ ಬೇಡ. ಆದ್ರೆ ನಾವ್ ಇಲ್ಲಿ ಇದ್ಕೊಂಡು ನಮಗೆ ಈಗ ನಾವ್ ಎಷ್ಟು ತಾಳ್ಮೆ ನಾವು ತಡ್ಕೋಬಹುದು ಅಂತ ಹೇಳಿದ್ರೆ, ನನಗೆ ಅಷ್ಟು ಅಂದ್ರೆ ನಾವು ಭಾರತೀಯರು ನಾವು ಭಾರಿ ತಾಳ್ಮೆ ಇದ್ದವರು. ಅಂದ್ರೆ ಎಲ್ಲಿ ಬೇಕಾದ್ರೂ ನಾವು ಹೇಗೆ ಬೇಕಾದ್ರೂ ಇದ್ಬಿಡ್ತೇವೆ ಅನ್ನೋದೊಂದು ಇಂಥದ್ದೆಲ್ಲ ನೋಡುವಾಗ ನಮಗೆ ಬರ್ತದೆ ಮನಸ್ಸಿನಲ್ಲಿ, ನಮ್ಮನ್ನ ಈ ತರನು ನಡೆಸ್ತಾರಲ್ಲ ಅಂತ ಹೇಳಿ. ಮತ್ತೆ ಕೊನೆಗೆ ನೈಟ್ 1 ಗಂಟೆಗೆ ನಮಗೊಂದು, ಅದು ಹೇಗೆ ಬಾಗಿಲೇ ಅಂದ್ರೆ ಎದುರುಗಡೆ ಎಂಟ್ರಿ ರೆಡಿ ಆಗ್ಲಿಲ್ಲ ಏರ್ಪೋರ್ಟ್ ನಲ್ಲಿ, ಅಲ್ಲಿ ಒಂದು ರೂಮ್, ಅದಕ್ಕೆ 1,550 ರೂಪಾಯಿನ ಪೇ ಮಾಡಿದ ನಂತರ ಬರೀ 3 ಅವರ್ಸಿಗೆ ನಾವಲ್ಲಿ ಇರ್ಲಿಕ್ಕೆ ಆಯ್ತಾ, ಪೇ ಮಾಡಿದ ನಂತರ ಅದು ಅವ್ರು ಅಷ್ಟು ಈಸಿಯಾಗಿ ಸರ್ ನಿಮ್ಗೆ ಅದು ನಾವೆಲ್ಲವನ್ನ ಇದ್ ಮಾಡಿದ್ದೇವೆ ಅಂತ ಹೇಳಿಕೊಂಡು ಕಾಲ್ ಕಟ್ ಮಾಡ್ತಾರೆ ಮಾತಾಡಿದ ಕೂಡಲೇ. ಸೊ ಇಲ್ಲಿ ಮನುಷ್ಯನಿಗೆ ಏನು ವ್ಯಾಲ್ಯೂ ಮಾಡ್ತಾರೆ, ಮತ್ತೆ ಇವರ ಸರ್ವಿಸ್ ಅಂದ್ರೆ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ತೇವಲ್ವಾ, ಅದು ಇಂಡಿಯನ್ ಇದು ಈ ಏರ್ವೇಸ್ ಇದೆ ಅಲ್ವಾ, ಇಂಡಿಯನ್ ಎಕ್ಸ್ಪ್ರೆಸ್ ಇವ್ರದ್ದು, ಏರ್ ಇಂಡಿಯಾ ಎಕ್ಸ್ಪ್ರೆಸ್, ಅದು ನನಗೆ ಹೆಸರು ಕೂಡ ಹೇಳಲಿಕ್ಕೆ ಅಷ್ಟು ಬೇಜಾರಾಗ್ತದೆ. ಅಂದ್ರೆ ಅಷ್ಟು ಒಂದು ಆ, ಮತ್ತೆ ಇನ್ನೊಂದು ಹೇಳಿದ್ರೆ ಫ್ಲೈಟ್ ಅಲ್ಲಿ ನೀರ್ ಕೂಡ ಕೊಡುದಿಲ್ಲ. ನಾವಿವಾಗ 5:30 ಗಂಟೆ 6 ಗಂಟೆ ನಾವು ಜರ್ನಿ ಮಾಡ್ತೇವೆ, ಅಂದ್ರೆ ಅಷ್ಟು ದೂರ ಇರ್ತದೆ. ಆ ಫ್ಲೈಟ್ ಅಲ್ಲಿ ನಡುವಿಗೆ ನಮಗೆ ಕುಡಿಲಿಕ್ಕೆ ನೀರು ಕೂಡ ಕೊಡುದಿಲ್ಲ. ಇಂತಹ ಫ್ಲೈಟ್ ಆಯ್ತಾ. ಮುಂದಿನ ದಿನಗಳಲ್ಲಿ ನೀವು ಯಾರಾದ್ರೂ ಹೋಗ್ತಾ ಇದ್ದೀರಿ, ನಿಮ್ಮ ತುಂಬಾ ಹತ್ತಿರದವರು ಅವರನ್ನ ಕಳಿಸಿ ಕೊಡ್ತಾ ಇದ್ದೀರಿ, ತುಂಬಾ ಸೇಫ್ ಆಗಿ ನಾನು ಕಳಿಸ್ತಾ ಇದ್ದೇನೆ ಅಂತ ನೀವು ಅನ್ಕೊಂಡಿದ್ರೆ, ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಇಂತಹ ಫ್ಲೈಟ್ ಅಲ್ಲೆಲ್ಲ ಕಳಿಸಿಕೊಟ್ರೆ, ಇಂತಹ ವಿಷಯಗಳನ್ನೆಲ್ಲ ನೀವು ನೀಟಾಗಿ ಮಾತನಾಡಿಕೊಂಡು, ನಾವು ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಅಲ್ಲಿ ನಮಗೆ ಏನ್ ಬೇಕೋ ಅದನ್ನ ನಾವು ಇದು ಮಾಡಲ್ಲ. ಅವ್ರು ಏನು ಕೊಡ್ತಾರೋ, ಅವ್ರ ಹತ್ರ ಏನ್ ಫೆಸಿಲಿಟಿ ಇದೀನೋ ಅದನ್ನ ಮಾತ್ರ ನಮಗೆ ತಗೊಳ್ಳಿರಾವುದು. ಆತರ ಅಂದ್ರೆ ಒಂದು ನಮ್ಮನ್ನ ನಾನು ನಿಮಗೆ ಎಲ್ಲವನ್ನ ಇದು ಮಾಡಿದ್ದೇವೆ ಅನ್ನೋ ತರನೇ ಆಯ್ತಾ, ನಮ್ ವ್ಯಾಲ್ಯೂ ಇಲ್ಲ ಇಲ್ಲಿ. ಸೊ ಇದನ್ನ ಡೀಟೇಲ್ಡ್ ಆಗಿ ಒಂದು ನೋಡಿಕೊಳ್ಳಿ ಮುಂದಿನ ದಿನಗಳಲ್ಲಿ. ನನಗಂತೂ ಈ ಲೈಫ್ ಅಲ್ಲಿ ಇನ್ನು ಮುಂದೆ ಇಂತಹ ಒಂದು ಏರ್ವೇಸ್ ನಲ್ಲಿ ನನಗೆ ಎಂತ ಇದು ಬಂದ್ರು ನಾನು ಹೋಗ್ಬಾರ್ದು ಅನ್ನೋ ತರ, ಅಷ್ಟು ಒಂದು ಮನಸ್ಸಿಗೆ ಪೇನ್ ಬಂದಿದೆ. ನಾವು ನೈಟ್ ಎಲ್ಲ ನಾವು ನಿದ್ದೆನೆ ಮಾಡಿದೆ. ಈಗ ನೋಡಿ ನಾವು ಗಂಡು ಮಕ್ಕಳು ನಾವು ಮನೆಯಲ್ಲಿ ಒಬ್ಬರು ಹೋಗ್ತಾ ಇದ್ದಾರೆ, ಸೇಫ್ ಆಗಿ ಹೇಗಿದ್ದಾರೆ ಏನು ಅಂತ ಹೇಳಿ. ಸೊ ಇದೆಲ್ಲ ತುಂಬಾ ತಲೆಯಲ್ಲಿ ಹೋಗಿ ಯಾರಿಗೂ ಸಹ ಆಗುದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ನೀವು ಯಾರು ಕೂಡ ಇಂತಹ ವಿಚಾರದಲ್ಲಿ ಸಿಕ್ಕಿ ಬೀಳದಾಗೆ ಸೇಫ್ ಆಗಿ ಚೆನ್ನಾಗಿ ಹೋಗಿ ಬರಬೇಕು ಅನ್ನೋದೇ ನನ್ನೊಂದು ಬಯಕೆ. ಸೊ ಇದನ್ನ ಅವೇರ್ನೆಸ್ಸಿಗಾಗಿ ನಾನು ನಿಮಗೆ ವಿಡಿಯೋನ ನಾನು ಹಾಕ್ತಾ ಇದ್ದೇನೆ. ಓಕೆ, ಇನ್ನು ಮುಂದಿನ ದಿನಗಳಲ್ಲಿ ನನ್ನ ವಿಡಿಯೋಸ್ ಎಲ್ಲ ರೆಗ್ಯುಲರ್ ಬರ್ತಾ ಇರ್ತದೆ. ಯಾಕಂದ್ರೆ ನಾನು ಸಾಕಷ್ಟು ಬ್ಯಾಟ್ರಿ ಮತ್ತೆ ಇದು ಕೆಲವರೆಲ್ಲ ಅಂದ್ರೆ ನನ್ನನ್ನ ನೇರವಾಗಿ ಬಂದ್ಕೊಂಡು ಸರ್ ಈ ತರ ಮಾಡ್ಬೋದಾ, ಫ್ರೀ ಎನರ್ಜಿ ಅದು ಇದೊಂದು ತುಂಬಾ ಕ್ವಶನ್ಸ್ ಆಯ್ತಾ. ಮತ್ತೆ ಕೆಲವೆಲ್ಲ ಪ್ರಾಜೆಕ್ಟ್ಸ್ ಎಲ್ಲ ಮಾಡಿದ್ದೇನೆ. ಇದ್ರ ಬಗ್ಗೆ ಎಲ್ಲ ನಾನು ಒಂದೊಂದೇ ಡೀಟೇಲ್ಡ್ ಆಗಿ ನಾಲೆಜ್ ವಿಚಾರದಲ್ಲಿ ನಾವು ಪಾಲಿಟಿಕ್ಸ್ ಎಲ್ಲ ಮಾತಾಡೋದಿಲ್ಲ, ಮತ್ತೆ ಈ ತರ ಎಲ್ಲ ನಮಗೆ ಬೇಡಾದದ್ದು ಇದ್ರೂನು ಇದೊಂದು ವಿಷಯ ನನಗೆ ಯಾಕೋ ಹೇಳ್ಬೇಕು ಅನ್ಸ್ತು, ಅದಕ್ಕೆ ಹೇಳ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಾನು ಟೆಕ್ನಿಕಲಿ ಇರೋದನ್ನ ನಾನು ಮಾತನಾಡ್ತೇನೆ. ಹಾಗೆ ಮುಂದಿನ ವಿಡಿಯೋ ಭೇಟಿ ಆಗುವ. ಓಕೆ, ಹಾಗೆ ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಲವ್ಡ್ ಒನ್ಸ್ ಅವರಿಗೆ ಖಂಡಿತವಾಗ್ಲೂ ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ ಇಂಥದ್ದು ನಿಮಗೂ ನಡಿಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ. ಓಕೆ.